ನೋಡಿ, ಇವತ್ತು ದರ್ಶನ್ ಅಭಿಮಾನಿಗಳಿಗೆ ದೊಡ್ಡ ಮಟ್ಟದ ಶಾಕಿಂಗ್ ಡೇ ಅಂತ ಹೇಳಬಹುದು. ಶುಕ್ರವಾರ ಒಳ್ಳೆ ದಿನ, ನಮ್ಮ ಡಿ ಬಾಸ್ ಇವತ್ತಾದರೂ ಹೊರಗಡೆ ಬರ್ತಾರೆ. 8 ತಿಂಗಳ ಜೈಲು ವಾಸಕ್ಕೆ ಇವತ್ತು ಮುಕ್ತಿ ಸಿಗುತ್ತೆ ಅಂತ ಹೇಳಿ ದರ್ಶನ್ ಅಭಿಮಾನಿಗಳು ಅನ್ಕೊಂಡಿದ್ರು. ಆದರೆ ದರ್ಶನ್ಗೆ ಸುಪ್ರೀಂ ಕೋರ್ಟ್ ದೊಡ್ಡ ಮಟ್ಟದಲ್ಲಿ ಶಾಕ್ ಕೊಟ್ಟಿದೆ. ಇನ್ನೊಂದು ವರ್ಷ ದರ್ಶನ್ ಹೊರಗಡೆ ಬರೋ ಚಾನ್ಸೇ ಇಲ್ಲ. ಸದ್ಯಕ್ಕಂತೂ ದರ್ಶನ್ಗೆ ಬೇಲ್ ಸಿಗಲ್ಲ. ಬೇಲ್ ಸಿಗಲಿ ಅಂತ ಹೇಳಿ ಒಂದಷ್ಟು ಕಾರಣಗಳನ್ನು ಕೊಟ್ಟು ದರ್ಶನ್ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಮೇ 4ನೇ ತಾರೀಕು ಅರ್ಜಿ ವಿಚಾರಣೆಯಾಗುತ್ತೆ. ಅದಾದ್ಮೇಲೆ ಸೆಷನ್ಸ್ ಕೋರ್ಟ್ಗೆ ಒಂದಷ್ಟು ದರ್ಶನ್ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಹೇಳುತ್ತೆ. ಅದರಂತೆ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಮತ್ತೆ ವಿಚಾರಣೆ ನಡೆಯುತ್ತೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಏನೆಲ್ಲ ವಿಚಾರಣೆ ಆಯಿತು, ವಾದ ಪ್ರತಿವಾದ ಯಾವ ರೀತಿ ಇತ್ತು? ಒಂದು ಕಡೆ ದರ್ಶನ್ಗೆ ಇವತ್ತು ಸುಪ್ರೀಂ ಕೋರ್ಟ್ ದೊಡ್ಡ ಮಟ್ಟದಲ್ಲಿ ಶಾಕ್ ಕೊಟ್ಟಿದೆ. ಏನದು ಶಾಕು? ನೋಡಿ, ದರ್ಶನ್ ಸಲ್ಲಿಕೆ ಮಾಡಿದ್ದಂತಹ ಜಾಮೀನು ಅರ್ಜಿ ವಿಚಾರಣೆಯನ್ನ ಇವತ್ತು ಸುಪ್ರೀಂ ಕೋರ್ಟ್ ನಡೆಸುತ್ತೆ. ವಾದ ಪ್ರತಿವಾದಗಳನ್ನ ಆಲಿಸಿ ಮಹತ್ವದ ತೀರ್ಪನ್ನ ಕೊಟ್ಟಿದೆ. ಅಂದ್ರೆ ಜಾಮೀನು ಅರ್ಜಿಯನ್ನ ವಜಾ ಮಾಡಿರೋದು ಸುಪ್ರೀಂ ಕೋರ್ಟ್. 1 ವರ್ಷ ಈ ಕಡೆಗೆ ಬರಲೇಬೇಡಿ ಅಂತ ಹೇಳಿರೋದು. ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸಿದಂತಹ ಕೇಸು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ. 2 ವರ್ಷದ ಹಿಂದೆ ಆಗಿದ್ದಂತಹ ಕೇಸು. ಜೈಲುವಾಸ ಅನುಭವಿಸ್ತಾ ಇದ್ದಾರೆ ನಟ ದರ್ಶನ್. 1 ಬಾರಿ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಅಲ್ಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ ಒಂದು ಕಡೆ ಬೇಲ್ ತಗೊಂಡು ಆ ಬೇಲು ಸುಪ್ರೀಂ ಕೋರ್ಟ್ನಲ್ಲಿ ತಿರಸ್ಕೃತ ಆಗಿ ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ 8 ತಿಂಗಳಾಗಿದೆ. 8 ತಿಂಗಳಿನಿಂದ 2ನೇ ಬಾರಿಗೆ ಜೈಲು ವಾಸ ಅನುಭವಿಸ್ತಾ ಇದ್ದಾರೆ ನಟ ದರ್ಶನ್. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ಗೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ. ಎಲ್ಲೋ ಒಂದು ಕಡೆ ದರ್ಶನ್ ಅವರು ಕೂಡ ಇವತ್ತು ಬೇಲ್ ಸಿಗಬಹುದು, ಷರತ್ತುಬದ್ಧ ಜಾಮೀನು ನನಗೆ ಸಿಗಬಹುದು ಅನ್ನುವ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಬಟ್ ಆ ನಿರೀಕ್ಷೆ ಎಲ್ಲವೂ ಕೂಡ ಹುಸಿಯಾಗಿದೆ. ಹಾಗಾದರೆ ಇವತ್ತು ಕೋರ್ಟಲ್ಲಿ ಏನೆಲ್ಲ ಆಯಿತು? ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆದಂತಹ ಜಾಮೀನು ಅರ್ಜಿಯ ಮಹತ್ವದ ವಿಚಾರಣೆಯ ವೇಳೆ ಸುಪ್ರೀಂ ಕೋರ್ಟು ದರ್ಶನ್ ಸಲ್ಲಿಸಿದ್ದಂತಹ ಜಾಮೀನು ಅರ್ಜಿಯನ್ನ ವಜಾ ಮಾಡಿದೆ, ನಿರಾಕರಿಸಿದೆ. ಹಾಗಾದ್ರೆ ಯಾವ ರೀತಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಆಯಿತು? ದರ್ಶನ್ ಪರ ವಕೀಲರು ಯಾವ ರೀತಿ ವಾದವನ್ನ ಮಾಡಿದ್ರು? ಸರ್ಕಾರದ ಪರ ವಕೀಲರ ಪ್ರತಿವಾದ ಹೇಗಿತ್ತು? ನೋಡಿ, ಕಳೆದ 8 ತಿಂಗಳಿನಿಂದ ದರ್ಶನ್ ಜೈಲುವಾಸ ಅನುಭವಿಸ್ತಾ ಇದ್ದಾರೆ. ಸೆಷನ್ಸ್ ಕೋರ್ಟ್ನಲ್ಲಿ ಪ್ರಕರಣದ ವಿಚಾರಣೆ ಬಹಳಷ್ಟು ವಿಳಂಬ ಆಗ್ತಾ ಇದೆ ಅಂತ ಹೇಳಿ ಆರೋಪ ಮಾಡಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಒಂದಷ್ಟು ಆರೋಪಗಳನ್ನ ಮಾಡಿದ್ರು. ಸುಪ್ರೀಂ ಕೋರ್ಟ್ಗೆ ಒಂದಷ್ಟು ಆರೋಪಗಳ ಪಟ್ಟಿಯನ್ನೇ ಸಲ್ಲಿಸಿದ್ರು. ಏನೆಲ್ಲ ಆರೋಪ ಮಾಡಿದ್ರು ಅಂತ ಹೇಳಿದ್ರೆ, ನಟ ದರ್ಶನ್ ಅವರು ಜೈಲಿನಲ್ಲಿ ಸಹಕೈದಿಗಳಿಂದ ನನಗೆ ಬೆದರಿಕೆ ಹಾಕಲಾಗ್ತಾ ಇದೆ, ನನ್ನನ್ನು ಕ್ವಾರಂಟೈನ್ ಸೆಲ್ನಲ್ಲಿ ಇಡಲಾಗಿದೆ, ಅದರ ಜೊತೆಗೆ ನಿಂದನೆ, ಮೂದಲಿಕೆ, ಪ್ರಚೋದನೆ ಮಾಡಲಾಗ್ತಾ ಇದೆ ಅನ್ನುವ ಆರೋಪವನ್ನ ಕೂಡ ನಟ ದರ್ಶನ್ ಅವರು ಮಾಡಿದ್ರು. ಅದರ ಜೊತೆಗೆ ನನ್ನ ಜೀವಿಸುವ ಹಕ್ಕನ್ನ ಕಸಿಯಲಾಗಿದೆ ಅನ್ನುವ ಆರೋಪವನ್ನ ಕೂಡ ಮಾಡಿದ್ರು. ಆಹಾರ ಬಟ್ಟೆ ಪಡೆಯೋದಕ್ಕೆ ಬಿಡ್ತಾ ಇಲ್ಲ, ನಮ್ಮ ಮನೆಯವರು ಕುಟುಂಬದವರು ಬಂದ್ರೆ ಸರಿಯಾಗಿ ಮೀಟ್ ಮಾಡೋದಕ್ಕಾಗ್ತಾ ಇಲ್ಲ, ನಿಯಮವನ್ನ ಮೀರಿ ನನ್ನನ್ನು ಕ್ವಾರಂಟೈನ್ ಸೆಲ್ನಲ್ಲಿ ಇಡಲಾಗಿದೆ, ಇವಿಷ್ಟೂ ಅಂಶಗಳನ್ನ ಉಲ್ಲೇಖ ಮಾಡಿದ್ರು. ಹೀಗಾಗಿ ದರ್ಶನ್ ಸಲ್ಲಿಕೆ ಮಾಡಿದ್ದಂತಹ ಜಾಮೀನು ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ನಡೆಸುತ್ತೆ. ವಾದ ಪ್ರತಿವಾದಗಳನ್ನ ಆಲಿಸಿ ಇವತ್ತು ಮಹತ್ವದ ತೀರ್ಪನ್ನ ಕೊಟ್ಟಿರೋದು. ಈ ತೀರ್ಪಿದೆಯಲ್ಲ, ಇದು ಪಾಪ ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಂತಹ ದರ್ಶನ್ ಅಭಿಮಾನಿಗಳಿಗೆ ಶಾಕಿಂಗ್. 1 ವರ್ಷ ಬೇಲ್ ಅಂತ ಹೇಳಿ ಮಾತಾಡಂಗೆ ಇಲ್ಲ. ಮಹತ್ವದ ತೀರ್ಪು. 1 ವರ್ಷ ಸಮಯಾವಕಾಶವನ್ನ ಕೊಡ್ತೀವಿ, ಆ ನಿಗದಿತ ಸಮಯದ ಒಳಗಡೆ ವಿಚಾರಣೆಯನ್ನ ಪೂರ್ಣಗೊಳಿಸಬೇಕು. 1 ವರ್ಷದ ಒಳಗಡೆ ವಿಚಾರಣೆ ಪೂರ್ಣಗೊಳಿಸಲಿಲ್ಲ ಅಂತ ಹೇಳಿದ್ರೆ ಜಾಮೀನು ನೀಡ್ತೀವಿ, ಸಾಕ್ಷಿಗಳನ್ನ ಮತ್ತೆ ಮತ್ತೆ ವಿಚಾರಣೆ ನಡೆಸೋದು ಬೇಡ ಅಂದರೆ. ಇಲ್ಲಿ ನೀವು ಬಹಳ ಗಮನವಿಟ್ಟು ಕೇಳಿ, +-2 ಕೂಡ ಆಗಿದೆ. ದರ್ಶನ್ ಅಭಿಮಾನಿಗಳಿಗೆ ಇವತ್ತು ಜಾಮೀನು ಸಿಕ್ಕಿಲ್ಲ, ಅದು ನಿರಾಸೆ. ಬಟ್
1 ವರ್ಷದ ಒಳಗಡೆ ಸಾಕ್ಷಿಗಳ ವಿಚಾರಣೆ ಮುಗಿಸ್ಬೇಕು. ಸಾಕ್ಷಿಗಳ ವಿಚಾರಣೆ ಮುಗಿಸ್ಲಿಲ್ಲ ಅಂತ ಹೇಳಿದರೆ ಜಾಮೀನನ್ನ ನೀಡ್ತೀವಿ ಅಂತ ಹೇಳಿರೋದು ಕೂಡ ದರ್ಶನ್ ಅಭಿಮಾನಿಗಳಿಗೆ ಪ್ಲಸ್ ಪಾಯಿಂಟು. ಆ ಮೂಲಕ ಸದ್ಯಕ್ಕೆ ನಟ ದರ್ಶನ್ ಅವರಿಗೆ ನ್ಯಾಯಮೂರ್ತಿ ಪರ್ದಿವಾಲಾ ಅವರಿದ್ದಂತಹ ಪೀಠ ಜಾಮೀನನ್ನ ನಿರಾಕರಣೆ ಮಾಡಿ ಮಹತ್ವದ ತೀರ್ಪನ್ನ ಕೊಟ್ಟಿದೆ ಅಂತಾನೆ ಹೇಳಬಹುದು. ನೋಡಿ, ಒಂದ್ ಕಡೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ ಅವರ ಪರ ಖ್ಯಾತ ವಕೀಲರಾದಂತಹ ಮುಕುಲ್ ರೋಹಟಗಿ ಅವರು ವಾದವನ್ನ ಮಂಡನೆ ಮಾಡ್ತಾರೆ. 272ಕ್ಕೂ ಹೆಚ್ಚು ಸಾಕ್ಷಿಗಳು ಪ್ರಕರಣದಲ್ಲಿದ್ದು ಈವರೆಗೆ ಕೇವಲ ವಿಚಾರಣೆ ಮಾಡಿರೋದು 10 ಸಾಕ್ಷಿಗಳನ್ನಷ್ಟೇ. ಮುಖ್ಯ ಸಾಕ್ಷಿಗಳ ವಿಚಾರಣೆಯನ್ನಾದರೂ ಮುಗಿಸುವಂತೆ ನಾವು ಕೇಳಿದ್ದೀವಿ, ಆದರೆ ಅದು ಸಾಧ್ಯವಾಗಿಲ್ಲ ಅಂತಾರೆ. ಆದರೆ ರೋಹಟಗಿ ವಾದಕ್ಕೆ ಸಿದ್ಧಾರ್ಥ್ ಲೂಥ್ರಾ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ನೀವು ಸಾಕ್ಷಿಗಳಿಗೆ ಏನೇನು ಮಾಡಿದ್ದಾರೆಂದು ಹೇಳಿದ್ರೆ ನಿಮ್ಮ ಜಾಮೀನು ಅರ್ಜಿಯೇ ರದ್ದಾಗುತ್ತೆ ಅಂತಲೂ ಕೂಡ ಹೇಳ್ತಾರೆ. ಬಳಿಕ ನ್ಯಾಯಾಲಯಕ್ಕೆ ಮಾಹಿತಿ ಕೊಟ್ಟಂತ ವಕೀಲರು ಮುಂದಿನ 1 ವರ್ಷದಲ್ಲಿ ಸಾಕ್ಷಿಗಳ ವಿಚಾರಣೆ ಮುಗಿಸೋದಾಗಿ ಮಾಹಿತಿಯನ್ನ ಕೂಡ ಕೊಡ್ತಾರೆ. ಒಟ್ಟಾರೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಎರಡೂ ಕಡೆಯ ವಾದವನ್ನ ಆಲಿಸಿದಂತಹ ನ್ಯಾಯಮೂರ್ತಿಗಳು 1 ವರ್ಷದ ಒಳಗಡೆ 60 ಸಾಕ್ಷಿಗಳ ವಿಚಾರಣೆಯನ್ನು ಮುಗಿಸಬೇಕು. ಆ ಬಳಿಕ ವಿಚಾರಣಾ ನ್ಯಾಯಾಲಯದಲ್ಲಿಯೇ ಆರೋಪಿ ಅಂದರೆ ದರ್ಶನ್ ಜಾಮೀನಿಗೆ ಅರ್ಜಿ ಸಲ್ಲಿಸಬಹುದು. ಜೊತೆಗೆ ಆರೋಪಿಗೆ ಇತರೆ ಖೈದಿಗಳಿಗೆ ನೀಡಿರುವಂತಹ ಸವಲತ್ತುಗಳನ್ನೇ ನೀಡಬೇಕು ಅಂತ ಸೂಚನೆಯನ್ನ ಕೂಡ ಕೊಡಲಾಗುತ್ತೆ. ಕ್ವಾರಂಟೈನ್ ಸೆಲ್ ಬಗ್ಗೆ ಯಾವುದೇ ಸೂಚನೆ ಅಥವಾ ಆದೇಶವನ್ನ ನೀಡಿಲ್ಲ ಅಂತ ಹೇಳಿ ನ್ಯಾಯಮೂರ್ತಿಗಳು ಕೂಡ ಹೇಳ್ತಾರೆ. ಇದಿಷ್ಟು ಇವತ್ತು ಸುಪ್ರೀಂ ಕೋರ್ಟ್ನಲ್ಲೇ ಆಗಿರೋದು. ಅಂದರೆ ಬಹಳ ನಿರೀಕ್ಷೆಯಲ್ಲಿದ್ದರು ದರ್ಶನ್ ಅಭಿಮಾನಿಗಳು, ದರ್ಶನ್ ಕೂಡ ನಿರೀಕ್ಷೆಯಲ್ಲಿದ್ದರು. ಹಾಗಾಗಿ ಆ ನಿರೀಕ್ಷೆ ಎಲ್ಲವೂ ಕೂಡ ಹುಸಿಯಾಗಿದೆ. 1 ವರ್ಷ ದರ್ಶನ್ನು ಜೈಲಲ್ಲೇ ಇರಬೇಕಾಗತ್ತೆ. 1 ವರ್ಷದ ನಂತರ ಮತ್ತೆ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಸಾಕ್ಷಿಗಳ ವಿಚಾರಣೆ ಯಾವ ರೀತಿ ನಡಿಬಹುದು, ಏನಾಗುತ್ತೆ ಈ ಕೇಸ್ ಅನ್ನೋದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ನಿಮಗೆ ಅಪ್ಡೇಟನ್ನು ಕೊಡ್ತಾ ಹೋಗ್ತೀವಿ. ಧನ್ಯವಾದ.